ಏನು ಮಾಡೋದಪ್ಪ. ಸುಂದ್ರವನ ಹತ್ರ 2 ಲಕ್ಷ ಸಾಲ ಮಾಡೀನಿ. ಈಗ ಬಾಕ್ಲ ಹಾಕೊಂಡು ಮಕ್ಕಳದಾಗ್ಯದ. ನಾನು ರಗಡ ಪ್ರಯತ್ನ ಮಾಡಿದೆ. ಇವ್ರನ್ನ ಕೇಳಿ ಏನಾರು ಮಾಡಿ ಕೊಡ್ಬೇಕಂದ್ರೆ ಯಾರೂ ಕೊಡೋದಿಲ್ಲ ಅಂದರೆ ಸುಂದರವು ಬಿಡೋದಿಲ್ಲ. ಅದಕ್ಕಂತೇಳಿ ಅಂಜು ಬಾಕ್ಲ ಹಾಕಿ ಮಕ್ಕೊಂಡೀನಿ. ಎಲ್ಲಿ ಬಂದು ನಾನು ಆಳಚ್ಚಿ ನನಗೆ ಎಳ್ಕೊಂಡು ಹೋಗ್ತಾಳೋ ಏನೋ, ನನಗೆ ಅಲ್ಲಿ ಅಕ್ಕತ್ತವಲ್ಲ. ಧ್ವನಿ ಸತ್ಯಕ್ಕೆ ಒಂದು ನಮೂನಿ ಆಯ್ತು ಕಿರಿಗೆದ್ರಿ. ಹಿಂಗಾದ್ರೆ ಯಾಕಪ್ಪ ಜೀವನ ನಂದು. ಅಲ್ಲ ಅವ್ರ ತಂಗಿ ಬಂದಿದ್ಲು, ತಂಗಿ ಕಡೆಯಿಂದ ಇಸ್ತು ಕೊಡ್ಬೇಕು ಅವ್ರ ಅಕ್ಕಗಂತಂದ್ರೆ ಆಕಿ ಎರಡದಿಂದಾಗ ಊರಿಗೆ ಹೋಗ್ಯಾಳ. ಹಿಂಗಾದ್ರೆ ಯಾರ ಹತ್ರ ಕೇಳ್ಬೇಕು ಸಾಲ? ಏನಾರು ಮಾಡಿ ಅವ್ರ ತಂಗಿ ಊರರ ಎಲ್ಲಿ ಐತೆ ನೋಡ್ಬೇಕಾಗ್ಯದ. ಆ ನಮ್ಮ JCP ಸದ್ದಾಮ್ ಅದಾನ, ಅವನು ಕೇಳೇನಂತೀನ. ಯಾಕಂದ್ರೆ ಅವನು ಗಾಡಿ ಭಾಳ ಅದಾವ, ಎಲ್ಲರೂ ಇರ್ತಾನ. ಏನು ಅವನು ಗಾಡಿ ಅದಾವು, ಏನು ಮಂದಿ ಗಾಡಿ ಅದಾವ. ಸಾಲದ ವಿಚಾರ ನಾಳೆ ಮಾಡಿದ್ರೆ ಆಯಿತು. ಆ ಹುಸೇನ್ ಎಲ್ಲಿರ್ತಾನ, ಅವನಿಗೊಂದು ಜರ ಫೋನ್ ಹೊಡಿದ್ನಂದ್ರೆ ಊಟಾರ ತಂದು ಕೊಡ್ತಾನಪ್ಪ. ಅದ ಊಟ ಮಾಡಿಕೆ ಸುಮ್ಮನೆ ಮಕ್ಕೊಂಬಿಡ್ತೀನಿ. ಅಲ್ಲ ಸಿದ್ದಪ್ಪಗೆ 2 ಲಕ್ಷ ರೂಪಾಯಿ ಕೊಟ್ಟು 1.5 ತಿಂಗಳಾಯ್ತ. ಈ ಕಡೆ ಬಡ್ಡಿನೂ ಇಲ್ಲ, ಈ ಕಡೆ ಗಂಟು ಇಲ್ಲ. ಅವನು ಬೇಟೆಗಾಗ ತಯಾರಿಲ್ಲ. 2 ಸಲ ಆತ ಅವ್ನ ಮನಿಗ್ ಹೋಗಿ ಬರಾಕತ್ತ. ಯಾವಾಗ ನೋಡ್ತೇವ ಕಿಲಿನ ಹಾಕಿರ್ತಾನ. ಅದ್ರಾಗ ನನ್ ಗಂಡನ್ ತುಡುಗ್ಲೆ ಇವಂಗ ರೊಕ್ಕ ಕೊಟ್ಟೇನ. ನಾನು ಜೇರ್ ಕರ್ತ ನನ್ ಗಂಡಗ್ ಏನ್ರ ಗೊತ್ತಾತಂದ್ರ ಈ ಬಡ್ಡಿ ತಿಂಡಿಯಾಗ ನನ್ ಹರಿದ್ 12 ಮಾಡ್ತಾನವ. ಏನಾರ ಯಾಕೆ ಆಗೋಲ್ತಕ್ವಾ, ಇವತ್ ಅವನ್ ಮನಿಗ್ ಹೋಗಿ ಬಡ್ಡಿಯಾರ ವಸೂಲಿ ಮಾಡ್ಕೊಂಡ್ ಬರ್ತಾನ. ರೊಕ್ಕ ಬೇಕಾದಾಗ ಮೆತ್ತಗ ಮಾತಾಡಿ ಬಂದ ರೊಕ್ಕ ಒಯ್ತಾರ. ಹೊಳ್ಳಿ ಏನ್ರ ಕೊಡೋದಿತ್ತಂದ್ರ ಇವ್ರ ಮನಿಗೆ ನಾವ್ ಎಡ್ತಾಕ್ಬೇಕ. ರೊಕ್ಕ ಕೊಡೋ ತನಕ ಒಂದ್ ಅಕ್ಕತಿ, ರೊಕ್ಕ ಕೊಟ್ಟ ಮೇಲೆ ಒಂದ್ ಅಕ್ಕತಿ. ಬಡ್ಡಿ ಆಡೋರ್ ಬಾಳೆ ಒಂದಕ್ಕೊಂದ್ ಏನ್ರ ಬೆಳಿತಾವು. ಏನ್ರ ಮಾಡ್ಕೋಬೇಕಂದ್ರ ಬರೇ ಇಂಥವ್ ಗಂಟು ಬೀಳತಾವ ನನ್ ಬಾಳೆಕರ. ಯವ್ವ ಇದ್ರ ಸತ್ಯಾನಾಶ ಆಗ್ಲಿ. ಇನ್ನ ಬಾಗ್ಲನ್ನ ತೆರೆದಿಲ್ಲ ಏನಿದೆ? ಏನ್ರ ಸಾಲ್ಗಾರ ಅಂಜಿಕೆಗೆ ಏನ್ರ ಒಳಗ್ ಉರ್ಲ್ ಹಾಕೊಂಡ್ ಏನ್ ಮತ್ತ ಹಾಕೊಂಡ್ರ ಹಾಕೋವಲ್ನಾಕೇವ. ನನ್ ಹೆಸರು ಬಾರ್ದಿಟ್ಟು ಹಾಕೋಬಾರ್ದ. ಯಾಕಂದ್ರ ನಾ ಈಗ ಹೊಸದಾಗಿ ಬಡ್ಡಿ ಆಡಾಕತ್ತೇನಿ. ಅದ್ರಾಗ ನನ್ ಗಂಡಗ್ ಗೊತ್ತಿಲ್ಲಾರ್ದ ಗಳಿಕೆ ಮಾಡ್ಬೇಕಂತ ನಾ ಮಾಡಿದ್ರ ಇದು ಅಷ್ಟು ಬಳಕೊಂಡು ಒಳಗ್ ಹೋಗ್ ಕುಂತೈತಿ. ಇದು ಯವ್ವ ಇದ್ರ ಹೆಣ ಎತ್ಲಿ ತಗೊಂಡಿದ್ ರೊಕ್ಕಾರ ಹೊಳಿ ಕೊಡ್ತತಿಲ್ಲ ಅಂತಾನೇವ. ಇವ ಇಲ್ಲಿ ಉರ್ಲ್ ಹಾಕೊಂಡ್ರ ನನ್ನ ಮನ್ಯಾಗ ಉರ್ಲ್ ಹಾಕೋಬೇಕಾಕತಿ. ಯವ್ವ ನನ್ ಗಂಡಿಗೆ ಏನ್ರ ಗೊತ್ತಾತಂದ್ರ ನನ್ ಹೆಣಾನ ಹೊರ್ತಾನೆ. ಯವ್ವ ಅವ್ ಮನ್ಯಾಗನು ಇಟ್ಕೋದಿಲ್ಲ. ಸಿದ್ದಪ್ಪ ಒಳಗರ ಅದಿಲ್ ಕದಾರ ತೆಗಿಯೋ, ನೀನ್ ಮಾರಿಯಾರ ನೋಡ್ ಸಮಾಧಾನ ಮಾಡ್ಕೊಂಡ್ ಹೋಗ್ತೇನೋ. ಇನ್ನ 2 ತಿಂಗಳು ಬಿಟ್ಕೊಡ್ ನೀ ಒಳಗ್ ಹಿಂಗಿದ್ದು ನನ್ನ ಎದಿ ಒಡಸ್ಬೇಡು ಸಿದ್ದಪ್ಪ. ಹೊರಗ್ ಬಂದ್ ನಿನ್ ಮಾರಿಯಾರ ತೋರಸೋ ನಮ್ಮಪ್ಪ. ಸಿದ್ದಪ್ಪ ಈ ಹೆಣ್ಮಗಳು ಯಾಕೆ ಹಾಡಾಡ್ಕೊಂಡು ಅಳಕತ್ತಳು ಮರ? ಸಿದ್ದಪ್ಪ ಊರ್ಲಿಕ್ಕೆ ಹಾಕೊಂಡಾನು ಮಗ. ಮೊದಲ ಊರ್ ತುಂಬಾ ಸಾಲ ಮಾಡಿದ್ದ, ದೀಪ ಹಚ್ಚಿದ ಮನಿ ಒಂದು ಬಿಟ್ಟಿಲ್ಲ ಮಗ. ಏವಾ ಏನಾಗ್ಯದ ಏವಾ? ತಂಗಿ ಏನವ ನೀನು? ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು ಬೇಡ? ಅವ್ರು ಬಂದ್ ಹೆಣ ತೆಗಿದ್ರು ಒಳಗಿಂದು. ಮತ್ ಹಾಡಾಡ್ಕೊಂಡು ಹಾಳಾಗತ್ತಿಯಲ್ಲ. ಹಂಗೇನ್ ಇಲ್ರಿ, ನನ್ ಗಂಡನ್ ತುಡುಗ್ಲೆ ಒಂದ್ ತಪ್ಪು ಮಾಡೇನ್ರಿ. ಇಲ್ಲದೊಂದು ಮಸಡಿಗ ಮನ್ಯಾಗ ದೇವ್ರಂತ ಗಂಡನ್ ಇಟ್ಕೊಂಡು ಈ ಮುದುಗುನ್ ಕೂಡ ಸಂಪರ್ಕ ಮಾಡಿ. ಹಂಗೇನ್ ಇಲ್ರಿ. ಏನ್ ಹಂಗೇನಿಲ್ಲತಿ? ನಿನ್ ನೋಡಿದ್ರೆ ಗೊತ್ತಾಗತ್ತ ನಿನ್ನ ಗಂಡಗ್ ಮೋಸ ಮಾಡಾಕತ್ತೀನಿ. ತಪ್ಪು ಮಾಡೇನ್ರಿ, ಆದ್ರ ಆ ರೀತಿಲೇ ಅಲ್ರಿ. ಮತ್ತಾವ ರೀತಿ ಮೋಸ ಮಾಡಿದಿ? ಮಾಡುದೆಲ್ಲ ಮಾಡ ಅವ್ನ ಕೈ ಬಿಡ್ತಾನಂತ ಹಾರಾಡ್ಕೊಂಡು ಅಳಾಕತ್ತಿ ಅನ್ನಿ. ಅಯ್ಯ ಹಂಗಲ್ರಿ, ನನ್ ಗಂಡನ್ ತುಡುಗ್ಲೆ ಕೊಟ್ಟೇನ್ರಿ ಅವಂಗ. ಅಳಬೇಡ, ನೀ ಕೊಟ್ಟಿದ್ ಗೊತ್ತಾಗ್ಯದ, ನಾಳೆ ಊರಾಗೆಲ್ಲ ಗೊತ್ತಾಗೈತಿ. ಅಯ್ಯ ಹಂಗಲ್ರಿ, ರೊಕ್ಕ ಕೊಟ್ಟೇನ್ರಿ ಅವಂಗ. ರೊಕ್ಕ ಕೊಟ್ಟಿಯ? ಅಳಬೇಡ, ಎಷ್ಟ್ ಕೊಟ್ಟಿಯವ? 2 ಲಕ್ಷ ಕೊಟ್ಟೇನ್ರಿ. ಕರ್ಮಿರ್ಬೇಕು. ಏನ್ ಎಲ್ಲಿ ಹೊಡೆದ್ರು ಸಾಯ್ತೀನಿ. ಮುಂಜಾನೆ ಸಂಜೆ ತನ ತಿರ್ಗಾಡಿದ್ರೆ 200 ರೂಪಾಯಿ ಹುಟ್ಟಲ್ಲ ಅವನಿಗ. 2 ಲಕ್ಷ ಕೊಟ್ಟಿರಲ್ಲ, ರಾಜಕೀಯ ಬರಲ್ಲ. ಅವ್ರ ಆಯಿ ಹೊಲ ಐತಲ್ರಿ, ಒತ್ತಿ ಹಾಕೊಂಡಿದ್ನಂತ್ರಿ. ಅದನ್ನ ಬಿಡಿಸ್ಕೊಂಡ್ ಮ್ಯಾಲ ನನಗ ರೊಕ್ಕ ತಂದು ಕೊಡ್ತಾನಂದ್ರಿ. ಮಾರಿ ಕೆಲ್ಸದೇರಿ. ಸಾಕ್ಯವ, ದಿಕ್ಕಾಕ್ ಹೋಗ್ಬೇಡ. ನಿನ್ನಂತವ್ರಿಗೆ ಬಹಳ ಮಂದಿಗೆ ಭಿಕ್ಷೆ ನವ. 8 ದಿನ ಆತ್ರಿ, ಹಗಲಿ ರಾತ್ರಿ ಕೂಡ ತಿರ್ಗ್ಯಾಡಕತ್ತೇನ್ರಿ. ಹಾಕಿದ್ ಕೀಲಿ ಹಾಕದಂಗ ಐತ್ರಿ. ಆಮೇಲೆ ಹೊರಗ್ ಬಂದ್ ನನ್ ಕೂಡ ಮಾತಾಡಿಲ್ರಿ. ನೀವ್ ಒಬ್ಬಕ್ಕೆಲ್ಲ ದಿವ್ಸ 10 ಮಂದಿ ಹೋಗ್ತಾರ, ಮತ್ತ ಕೀಲಿ ಹಾಕಿರ್ತದ. ಅವ್ ಒಳಗೆ ಇರ್ತಾನ ಮಗ, ಎಲ್ಲಿ ಹೋಗಿರ್ಲ. ಒಂದ್ ಕೆಲ್ಸ ಮಾಡು,
ನೀ ಇಲ್ಲಿ ಅಳ್ಕೋತ ಮಾಡ್ಕೋತ ಕೂತಂದ್ರ ಅಲ್ಲಿ ನಿನ್ ಗಂಡು ಗೊತ್ತಾಗತಿ ಮತ್ ಹೋಗಿ ಒಂದಾಗ್ತದ ನಿನ್ನ ಬಡ್ಡಿ ದುಡ್ದಾಗ ಇದೇನವಲ್ಲ ಅವ್ ಒಯ್ದು ಬಡ್ಡಿ ಮುಟ್ಟಿಸ್ಕೊ ಗಂಟು ಕೊಡ್ತಾನ ಎಲ್ಲಿ ಹೋಗಲ್ಲ ಆದ್ರೆ ಕೀಲಿ ಹಾಕೋತಾನ ಇಷ್ಟು ಮಾತ್ರ ಕರೆ. ಅಂದ್ರ ಈಗ ನಾ ಬಡ್ಡಿ ಮುಟ್ಟಿಸ್ಕೋಬೇಕಂದ್ರ ಅವ್ನ ಮನ್ಯಾನ ಏನ್ರ ಸಾಮಾನ್ ತಗೊಂಡ್ ಹೋಗ್ಬೇಕಂತೀರೇನ? ಅಲ್ಲಿ ಏನದ ಅಂತ ಒಯ್ತೇವ ನಿನ್ನಂತವ್ರು ದುಡ್ಡು ಕೊಟ್ಟವ್ರು ಒಬ್ರು ಟಿವಿ ಒಯ್ದಾರ, ಒಬ್ರು ಸಿಲಿಂಡರ್ ಒಯ್ದಾರ, ಗ್ಯಾಸ್ ಒಲಿ ಒಯ್ದಾರ, ಅದಕ್ಕೆ ನೀರ್ ಕಾಸು ಕೊಳಸೈತಿ ಏನೂ ಇಲ್ಲ. ಬ್ಯಾಡ್ರಿ, ಜೇರ್ ಕಟ್ಟ ಇಲ್ಲಿ ಸಾಮಾನ್ ಏನ್ರ ನನ್ನ ಮನ್ಯಾಗ ಹೋಗಿ ಇಟ್ಕೊಂಡಿ ಅಂದ್ರ ನನ್ನ ಗಂಡಗ್ ಏನ್ರ ಗೊತ್ತಾತಂದ್ರ ಒಂದ್ ನಿಮಿಷ ನನ್ ಮನ್ಯಾಗ ಇಟ್ಕೊಂಗಿಲ್ರಿ ಅವ್. ಹಂಗಾದ್ರ ಒಂದ್ ಕೆಲಸ ಮಾಡ್ಯಾವ, ನೀಗ ಸೀದಾ ಮನಿಗ್ ಹೋಗು. ಅವ ನನಗೆ ಎಲ್ಲರೂ ಭೇಟಿ ಆದ ಸೀದಾ ನಿನ್ನ ಮನಿಗ್ ಕರ್ಕೊಂಡ್ ಬರ್ತೇನೆ ಆಯ್ತಿಲ್ಲ? ಅಷ್ಟ್ ಮಾಡ್ರಿ, ಪುಣ್ಯ ಕಟ್ಕೋರಿ. ಆಯ್ತು ಹೋಗ್ಬಾ, ಕರ್ಕೊಂಡ್ ಬರ್ತೇನೆ. ಎಲ್ಲಿ ಹೋಗಿರ್ಲ ಏ ಹೋಗ್ಬಾಮ್ಮ, ಎಲ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡಿದು. ಅವ್ನು ಕರ್ಕೊಂಡ ಬರ್ತೀನಿ ನಾ. ತಲ್ಯಾಗ ಇಟ್ಕೋರಿ. 4 ದಿನ ಆತ್ರಿ ಎಮ್ಮಿ ಗೊಬ್ಬಿಗ್ ಬಂದ್ರಿ, ಒಟ್ಟು ರೊಕ್ಕದ ಚಿಂತೆ ಆಗ್ರಿ. ನನ್ ಎಮ್ಮಿ ಗಬ್ಬ ಕಡಿಸಿ ಎಮ್ಮಿ ಚಿಂತೆ ಯಾಕೆ ಮಾಡ್ತಿ? ನಾ ಅದೇ ಹೋಗಲ್ಲ ಅಂದ್ರ ಏ ಬಾ, ಹಂಗೇನ್ ತಿಳ್ಕೊಬಿಡ. ಎಮ್ಮಿ ಗಬ್ ಕಟ್ಸ್ಕೊಂಡ್ ಬರಕ ನಾ ಅದೇನಲ್ಲ, ನೀವ್ ಹೋಗು ಅಂತ ಹೇಳ. ಚಿಂತೆ ಬಿಟ್ಟು ಹೋಗ್ನಿ ಆಯ್ತಲ್ಲ? ಹಂಗಂದ್ರೆ ಸಿದ್ದಪ್ಪನ ಮ್ಯಾಲ ಒಂದ್ ಕಣ್ಣು ಇಟ್ಟಿರಿ, ನಾ ನಿಮ್ ಮೇಲ್ ಕಣ್ಣು ಇಟ್ಟಿರ್ತೇನ್ರಿ. ಸಿದ್ದಪ್ಪನ ಮ್ಯಾಗ ಕಣ್ಣಿಟ್ರೆ ನನ್ನ ಮ್ಯಾಗ ಈಕೆ ಕಣ್ಣಿಡ್ತಾಳತ್ತ. ಸಿದ್ದಪ್ಪನ ಮನಿ ಎಡತಾಕುದ ಪಾಡ್ ಅನ್ಸಾಕತೈತಿ ನನಗೆ. ಅಷ್ಟ ಮಾಡ್ತೀನಿ. ಯವ್ವ, ನನ್ ಗಂಡ ಬರೋದ್ರಾಗ ನನ್ ಮೆಟ್ನಾಗಿರ್ಬೇಕ ನಾ, ಇಲ್ಲಾಂದ್ರ ಮೆಟ್ ಹುಚ್ಚೆ ಹೊಡಿತಾನ ನಾನು. ಏನು ಬಿಸಿಲ್ರಿ ಅಪ್ಪ ಇದು. ಈ ಎಮ್ಮಗಳಿಗೆ ಮೆವ್ವ ಹಿಂಡಿ ನುಚ್ಚ ತರುದ್ರಾಗೆ ಸಣ್ಣಾಗಿ ಹೊಂಟಿ ನೋಡಿ ನಾರೆ. ಅದ್ರಾಗ ನನ್ನ ಹೆಂಡ್ತಿದಾಳ, 4 ಎಮ್ಮೆ ಹಿಂಡ್ತಾವು. ಆ ಕಡೆ ಹಾಲು ಕುಡಿತಾಳ, ಮೊಸರು ಮಾಡ್ತಾಳ, ಮಜ್ಜಿಗೆನೂ ಕುಡಿತಾಳ. ಇವನವನು ಅಗದಿ ತಂಪಿರ್ತಾಳಕಿ. ಆಕೂರ್ ಹೆಣ್ಕಾಸು ಮಾಡ್ಬೇಕು, ನುಚ್ಚು ತರಬೇಕು, ಹಿಂಡಿ ತರಬೇಕು. ಆಕೂರ್ನ ಹಿಂಡಿ ಹಾಲು ಹಾಕಿ ಮುಂದಿಟ್ಟಾಗ ಈಕಿ ಅವಾಗ ಅಲ್ಲಿ ಗಿರಕಿಗೆ ಮಾರ್ಲಾಕೊಂಡಿರ್ತಾಳ. ಇವನು ಅದ್ರಾಗ ಈ ಕಾಡಿ ನನ್ನ ಹೆಂಡತಿ ಹಾಲಿನ ರೊಕ್ಕನೂ ಭಾಳ ಮಾಡ್ಯಾಳ್ರಿ. ಕಂಡಾಪಟ್ಟಿ ಗಂಟು ಬಾಳೆ ಮಾಡ್ಯಾಳ. ಈಗ ಹೆಂಗಾರು ಎಮ್ಮಿಗೆ ನುಚ್ಚಿಲ್ಲ, ಇನ್ನು ಅದರಂದೇ ಒಂದಿತ್ತು ತೊಡೆ ರೊಕ್ಕ ಒಯ್ದು ಅವಕ್ಕೊಂದು 4-5 ಚೀಲ ನುಚ್ಚ, ಒಂದು 4-5 ಚೀಲ ಹಿಂಡಿ ತಂದು ಇಟ್ಟನೆ ಅಂದ್ರೆ ಮತ್ತಿನ್ನು 2 ತಿಂಗಳು ನಿಶ್ಚಿಂತೆ ಆಗಿಬಿಡ್ತದ ಮಾರಾಯ. ಮೊದಲು ಗಬ್ಬದ ಎಮ್ಮೆ ಒಂದು 4 ಅದಾವು, ಹಿಂಡೋ ಎಮ್ಮೆ ಬೇರೆ 4 ಅದಾವು. ಇವು ಹಾಲು ಕಟ್ ಮಾಡೋದ್ರಾಗೆ ಆವು ಈತಾವ. ಹಿಂಗಾಗಿ ನುಚ್ಚ ಹಿಂಡಿ ಅವಕ್ಕೆ ಮುಸ್ರಿ ಹಿಡಿದ್ರಾಗ ನಮ್ದು ಹರಿದು 12 ಆಗತ್ತೈತಿ. ಶಿವ 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 ಶಿವ. ಏನ್ ಮಾಡಾಕತ್ತಿ ಮನ್ಯಾಗ? ಪಟ್ಟೆ ಬಾ ಎದ್ದು ಹೊರಗೆ. ನನ್ ಗಂಡ ಇಷ್ಟು ಸಿಟ್ಟಿಗೆ ಎದ್ದು ಒದರಾಕತ್ತಾನಂದ್ರ ಏನ್ರ ಅವ್ಗ ರೊಕ್ಕ ಕೊಟ್ಟಿದ್ ಗೊತ್ತಾತ ನಿಮ್ಗ? ಯಾಕ್ರಿ ಏನಾತು? ಅಯ್ಯವ್ವ, ಎಟ್ಟು ಬೇವಂತೀರಿ? ಯಾಕ ಬಾಳ ವ್ಯವಸ್ಥೆ ನಡೆದೈತಿ? ಅಯ್ಯ, ಇಷ್ಟು ಮಾಡ್ಲಿಲ್ಲ ಅಂದ್ರ ಹೆಂಗ್ರಿ ಗಂಡಗ? ಇರ್ಲ, ಈ ಎಮ್ಮಿಗೆ ನುಚ್ಚಾಗ್ಯದ ಅಂದಿದ್ಲೇನಿ? ಪಟ್ನೆ ಒಂದು 10,000 ರೂಪಾಯಿ ತಾದ್ರ ಡಬ್ಬ್ಯಾನು. ಹೋಗಿ ನುಚ್ಚ ಹಿಂಡಿ ತೊಗೊಂಡು ಬರ್ತಾನತ್. ಗಾಡಿ ಟಮ್ಟಮ್ದಾಗ ಹಾಕೊಂಡು ಬಂದ್ಬಿಡ್ತೇನೆ. ಅಯ್ಯೋಯ್ಯವ್ವ, ಬಂತಲ್ಲಿ ವಾ ಕುತ್ತಿಗೆಗೆ ಅಟ್ಟು ರೊಕ್ಕ ಬೆಳೆದು ಆ ಹಂಟೆ ಕುಟ್ಟೀನಿ. ಇವಂಗೇನ್ ಹೇಳಿ ಇವ ಏನ್ ಗತಿ ಬಂತ ಇವ ಈಗ? ಏನ್ ವಿಚಾರ ಮಾಡ್ಲತ್ತೆ? ಹೋಗಿ ರೊಕ್ಕ ತೊಗೊಂಡ್ ಬಾ. ಅಕಸ್ಮಾತ್ ಹಿಂಡಿ ನುಚ್ಚ ಕಲಿಸಿಡ್ಲಿಲ್ಲ ಅಂದ್ರೆ ಎಮ್ಗಳು ಹಿಂಡಂಗಿಲ್ಲ ಅಲ್ಲಿ. ಅವಾಗ ಎಲ್ಲಿದ್ ಹಾಲು ಮಾರ್ತಿ? ರೊಕ್ಕ ತೊಗೊಂಡ್ ಹೋಗ. ಅಯ್ಯ, ರೊಕ್ಕ ಕೊಡ್ತಿದ್ದೆ, ರೊಕ್ಕ ಅದಾವ. ಅದು ನಮ್ ತಂಗಿ ಮನೆ ಬಂದಾಗ ಚಾವಿ ತಗೊಂಡ್ ಹೋಗ್ಬಿಟ್ಟ ನೋಡ್ರಿ ಟೀಚರ್ ಇದೆ. ಏನ್ ಚಂದ ಹೇಳ್ತೆ, ನಮ್ಮ ತಂಗಿ ಚಾವಿ ತಗೊಂಡ್ ಹೋಗ್ಯಾಳತ್ತ. ನೀನ್ ಅವನು ಸರಳ ಅದನ್ನ ಕೀಲಿ ಹೊಡೆದು ರೊಕ್ಕ ಕೊಡ್ಲಿಲ್ಲ ಅಂದ್ರ ಕೈಯಾಗ ಕಪ್ಪಿ ಹಿಡಿದು ಬಾಯಾಗ ಕೀಲಿ ಹಾಕಿ ಹಿಡಿತೇನೆ. ನಿನ್ನ ನಾಟಕ ನಡೆಸ್ಯಾನ. ಕೀಲಿ ಹಾಕೊಂಡು ಹೋಗ್ಯಾಳ. ಅಯ್ಯ, ಇನ್ 2 ದಿನ ಬರ್ತಾವ ತಗೋರೇಕಿ. ಅಲ್ಲಿ ಮುಟ ಯಾರ್ದಾರ ಕಡೆ 10,000 ರೂಪಾಯಿ ಇಸ್ಕೋರಿ, ಬಂದ್ಮೇಲೆ ಕೊಡಾಕ್ ಬರ್ತೈತಿ. ಏನು ನಿನ್ನ ಹೇರದವಳ? ಮನ್ಯಾಗ ರೊಕ್ಕ ಇಟ್ಟು ಮಂದಿ ಕಡೆ ಸಾಲ ಮಾಡತ್ತಿ. ನನಗ ಸಾಲ ಮಾಡಂತ ನನಗೇನಾಗೈತೆ? ಹೋಗ ಮೊದಲ ಟ್ರಿಜರಿ ಚಾವಿ ಹೊಡೆದ ಕಿಸಿಂದ ರೊಕ್ಕ ತಗೊಂಡ್ ಬಾ ಹೋಗ. ಇಲ್ಲಾಂದ್ರೆ ನಿನ್ನ ಅಯ್ಯ ಬ್ಯಾಡ್ರಿ, 10,000 ರೂಪಾಯಿ ಸಂಬಂಧ ಅಮ್ಮನ್ ಟ್ರಿಜರಿ ಹೊಡೆದೋಗ್ಯದ. ಬೇಕಂದ್ರ ಮತ್ತೊಂದು ಟ್ರಿಜರಿ ತರಾಕ್ ಬರ್ತದ. ಈಗ ಸದ್ಯ ಅರ್ಜೆಂಟ್ ಎಮ್ಗಳಿಗೆ ನುಚ್ಚ ಹಿಂಡಿ ತರಬೇಕನ, ಇಲ್ಲಾಂದ್ರ ಅವು ಹೊಲಬತಾವ್. ನೋಡಿಲ್ ರಾತ್ರಿ ಬೆಳಗನ ಹೆಂಗ್ ಒದರ್ತಿತ್ತ. ಮೊದಲು ಆ ಕೆಲಸ ಮಾಡು ಹೋಗ. ಅದ್ರ ಕೀಲಿ ಹೊಡೆದ್ ರೊಕ್ಕ ತರ್ಲಿ ಅಂದ್ರ ನಿನ್ನ ತಲಿ ಹೊಡೆದು ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ನಾ ಹಿಂದಗಡೆ ನಡೆ ರೀ. ಅದು ರೀ, ಏನ ರೀ, ನಿಮಗ್ ಹೇಳಾರ್ದಂಗ ಒಂದ್ ತಪ್ಪು ಮಾಡಿ ನಾನು. ಯಪ್ಪ ನಿನ್ನವನು
ನನಗೆ ಹೇಳಲಾರದ ತಪ್ಪು ಮಾಡಂತದ ಕೆಲಸ ನೀ ಯಾಕೆ ಮಾಡಕ್ ಹೋಗಿದ್ದಿ? ನಿನಗ ನಾ ಏನು ಕಮ್ಮಿ ಮಾಡಿನ ಅಂತೇಳಿ ನೀ ಇಂಥ ಕೆಲಸ ಮಾಡಿದ್ವು ನಿನ್ನ ಅವನು. ಅಲ್ಲ ಇಂಥ ಗಂಡ ಮನ್ಯಾಗ ಇರ್ಲಕ್ಕಾಗಿ ಮತ್ತೊಬ್ರು ಕೂಡ ಸಂಪರ್ಕ ಇಟ್ಟಲ್ಲ. ಹಂಗಲ್ರಿ ಏ ಹಂಗೇನಲ್ಲ ಹಿಂಗೇನಲ್ಲತ್ತೆ ನೀ ಪೂರ ಗೊತ್ತಾಯ್ತು ಇರ್ಬೇಡ ನಿಮ್ಮ ಮನ್ಯಾಗ. ಏ ತಪ್ಪು ಮಾಡದ ಬಳಕ ನಿಂದೇನ್ ಕೇಳೋದೈತಿ? ಸೋಮ್ ಹೋಗುದು ನಿಮ್ಮ ಅವ್ವ ಅಪ್ಪನ ಕರ್ಸುದು ಬೆಣ್ಣ ಹತ್ತುದು. ಏ ಹಾದಿ ಬಿಟ್ಟಕ್ಕೆ ಮಾತ್ ನಾ ಕೇಳಂಗಿಲ್ಲ. ನಾವು ನಾ ಮನ್ಯಾಗ ಇರ್ಲಕ್ಕಾಗಿ ನೀ ಯಾಕೆ ಮತ್ತೊಬ್ರು ಸಂಪರ್ಕ ಇಟ್ಟಿ? ಏನಾಗ್ಯದ? ಹಂಗಲ್ರಿ ಅವ್ ಸಿದ್ದಪ್ಪದಾನಲ್ರಿ ಆ ಮಗ ಬಂದಿದ್ದ ಮನೆಗೆ ನಾ ಹೇಳ್ಬಿಟ್ಟಾರ ತಡ್ರಿ ಅಂತವ್ನು ಕೂಡ ಸಂಪರ್ಕ ಇಟ್ಟೇನಿ? ಇಲ್ಲ ಅಂತದಲ್ಲ ನಾ ಹೇಳ್ಬಿಟ್ಟ ಕೇಳ್ರಿ ಸಿದ್ದಪ್ಪದಾನಲ್ರಿ ಹಂಗ ಕೊಟ್ಟೇನ್ ನಾನು. ನಾ ನಿನಗೆ ಏನು ಕಮ್ಮಿ ಮಾಡಿನ ಅಂತೇಳಿ ನಿಂದು ಒಯ್ದು ಅವನಿಗೆ ಕೊಟ್ಟೆವು. ನಿನ್ನ ಅವನು ಅವನಿಗೆ ಸಂಭಾಳಿಸೋದಾಗವಲ್ದು, ನಿನ್ನೇನು ಸಂಭಾಳಿಸ್ತಾನತ್ತ ಅವನಿಗೆ ಒಯ್ದು ಕೊಟ್ಟಿನಿ. ಅದಲ್ರಿ ಅವಂಗ ರೊಕ್ಕ ಕೊಟ್ಟೇನ್ರಿ. ಸಿದ್ದಪ್ಪಗ ರೊಕ್ಕ ಕೊಟ್ಟೆ? ಸುದ್ದ ಆಯ್ತು ನಿನ್ನವನು. ಸಿದ್ದಪ್ಪಗ ರೊಕ್ಕ ಯಾರು ಕೊಟ್ಟಾರ ಅವ್ರ ಎಲ್ಲಾರ್ದು ಸುದ್ದ ಆಗೈತಿ. ಅದು 10,000 20,000 ಅಲ್ರಿ 2 ಲಕ್ಷ ರೂಪಾಯಿ ಅಟ್ಟು ಕೊಟ್ಟೇನ್ರಿ. ಏ ನಿನ್ನವನು ಒಯ್ದ ಎಮ್ಮಿಗಿ ತರವನ ಹಾಕವನ ಹಿಂಡವನ ರೊಕ್ಕ ತಗೊಂಡು ಮನ್ಯಾಗ ಕುಂದ್ರ ಹಾಲಿನ ರೊಕ್ಕ ಗೋಳೆ ಮಾಡಿ 2 ಲಕ್ಷ ರೂಪಾಯಿ ಅವನಿಗೆ ಕೊಟ್ಟೆ. ನೀನು ಹೋಗ್ ಅವನ ಮನಿಗ್ ಹೋಗು, ಆ ಮಗನ್ ಒದ್ದು ಎಳ್ಕೊಂಡ್ ಬಾಯ್. ಹಗಲಿ ರಾತ್ರಿ ಏಕ ಎಡ್ತಾಕತ್ತೇನ್ರಿ ಅವ್ ಮನ್ಯಾಗಿಲ್ರಿ ಕಿಲ್ಲಿ ಹಾಕೊಂಡ್ ಹೋಗ್ಬಿಟ್ಟಾನ್ರಿ. ಎಲ್ಲಿ ಮನ್ಯಾಗಿಲ್ಲ ಮತ್ 2 ಲಕ್ಷ ರೂಪಾಯಿ ನಿನ್ನ ಅವನು ಇರ್ಬೇಡ ಮನ್ಯಾಗ. ತಗೋ ನಿನ್ನ ಅರ್ಬಿ ಇನ್ ತಗೋನಿ. ಇನ್ ನಾವ್ 2 ಲಕ್ಷ ವಸೂಲಿ ಮಾಡ್ಕೊಳ್ಳೋದು, ಅಲ್ಲೇ ತವ್ರ ಮನಿಗೆ ಹೋಗೋದು. ನಿನ್ನ ಅವನು ಅದ ಬಡ್ಡಿಯಾಗ ಬದುಕ್ನಿ. ಈಗ ನೀವ್ ಹೊರಗಿಂದ್ರ ಮೊದಲ್ ಹೋಗಿ ಬಂದೇನ್ರಿ. ಏ ನಡಿ, ನನ್ನ ಕಣ್ಣು ಮುಂದಿರ್ಬೇಡ. ನಡಿ ನಿನ್ನ ಅವನು, ನಡಿ ನಿನ್ನ ಅವನಿಲ್ಲ. ಏನ ಸಿದ್ದಪ್ಪದಾನಲ್ರಿ ಅವ್ರ ಆಯಿ ಹುಲ್ಲಾನ ಅವ್ರ ಮುತ್ತೆ ಹಾಕೊಂಡಾನ ನೋಡ್ರಿ ಬಡ್ಡಿ ಹೆಸರು ಕೂಡ ಕೊಡ್ತಾನಂತ್ರಿ. ಅವ್ರ ಆಯಿ ಹೊಲ ಅವ್ರ ಮುತ್ತೆನೆ ಒತ್ತಿ ಹಾಕೊಂಡಾನತ್ತ. ಅದನ್ನ ಬಿಡಿಸಿ ಅದನ್ನ ಮಾರಿ ನಿನಗ ರೊಕ್ಕ ಕೊಡ್ತಾನತ್ತ. ಏ ನಿನ್ನ ಅವನ ನಿನಗ ತಿಂಡಿ ಹೆಚ್ಚಾಗಿ ರೊಕ್ಕ ಕೊಟ್ಟಿ, ಅವನು ತಿಂಡಿ ಹೆಚ್ಚಾಗಿ ಬಂದು ಅವ ರೊಕ್ಕ ಒಯ್ದಾನ. ನಿಮ್ಮಿಬ್ಬರು ತಿಂಡ್ಯಾಗ ನನಗ ಅಲ್ಲಿ ತುರಿಸಿ ನನ್ನ ತಿಂಡಿ ಯಾಕೆ ಬಸಲತಿ ಬಿಡಕಾಲ. ತಗೋ ಅರಿವಿ, ನಡಿ ನಿನ್ನ ಅವನಿಲ್ಲ. ನಡಿ. ಗುದ್ದಬಾರ ಜಾಗದಾಗ ಗುದ್ದಿದ್ನಿಪ್ಪ ಅಂದ್ರೆ ಜಿಗಿಬಾರ ಜಾಗದಾಗ ನೀರು ಜಿಗದಾವ ಮಗಳ. ಸುಮ್ಮ ತಗೊಂಡ್ ನಡಿ. ಇವ್ರು ಯಾಕೆ ಜಗಳ ಆಡಕತ್ತಾರಿಪ್ಪ? ಆಕಿ ನನ್ನ ಮ್ಯಾಗ ಕಣ್ಣಿಟ್ಟು ಗೊತ್ತಾಗ್ಯದ ನೀ ಮಗನಿಗೆ. ಏ ಏ ಏ ಏ ತಮ್ಮ, ಏ ಯಾಕೆ ಜಗಳ ಆಡಕತ್ತಿರೋ? ಏ ತಮ್ಮ ಯಾಕೆ ಜಗಳ ಆಡಕತ್ತಿರೋ? ಏ ಯಾಕವ ಜಗಳ ಆಡಕತ್ತೀರಿ ನೀವು? ಏನ್ ಹೇಳುದ್ರಿ? ಈಕಿ 1-2 ಕಾರ್ಬಾರ ಊರಾಗ ಮನ್ಯಾಗ ಕೂತು ಹಿಂಗೆ ಕಾರ್ಬಾರ್ ಮಾಡ್ತಾಳ. ಊರ್ ಮನಿ ಬಿಡಿಸ್ತಂದಿಲ್ಲ ಅಡವ್ಯಾಗ ಇಟ್ಟಿನ್ರಿ ಈಕಿನ. ಅಲ್ಲಿ ಏನು ಆಗುದಿಲ್ಲ ಅಂತೇಳಿ ಎಲ್ಲಾ ತರಾನು ಇಲ್ಲೇ ತಂದ್ ಅನುಕೂಲ ಮಾಡಿ ಏನಾರ ಆಗ್ಯದ ಇಲ್ಲಿ ಕೂತು ಕಾರ್ಬಾರ್ ಮಾಡ್ಯಾಳ ನೋಡ್ರಿ. ಏನ್ ಮಾಡ್ಯಾಳಪ್ಪ? ಅಲ್ಲ ಅವ್ ಸಾಲಗಾರ ಸಿದ್ದಪ್ಪ ಹೋಯ್ದ ಬಡ್ಡಿ ಹಂಗ ರೊಕ್ಕ ಕೊಟ್ಟಾಳ ತಿಕ್ಕಿ. ಅಲ್ಲ ಇಲ್ಲಿ ತನ ಆದ್ರೂ ನಾವ ಬಡ್ಡಿ ಆಡಿಲ್ಲ, ಈಕಿಗೆ ಬಡ್ಡಿ ಹುಚ್ಚ ಬರ್ತದ ನೋಡ್ರಿ. ಅಯ್ಯ ಒಂದಕ್ಕೊಂದ್ ಬೆಳಿತೈತ್ರಿ. ಈಗ ಆಗ್ಲೇನ 8 ಎಮ್ಮಿ ಅದಾವ್ರಿ. ಅದ ಬಡ್ಡ್ಯಾಗ ಇನ್ನೊಂದ್ ಎಮ್ಮಿ ತಗೊಂಡ್ಬರ್ತೇನಿ. 9 ಎಮ್ಮಿಗೇನ್ ಪಾ ನೀ ಹಾಕ್ಯಾನ? ಇವೇ ಎಮ್ಮಿ ಮೈಸಿ ಹಿಂಡ್ಬೇಕಾರ ಒದ್ದಾಡ್ ಹೊಂಟೈತಿ ನಂದ. ಇನ್ನೊಂದ್ ಬಡ್ಡಿ ರೊಕ್ಕದಾಗ ಒಂದ್ ಎಮ್ಮಿ ತರ್ತಾಳ ತಿಕ್ಕಿ. ಪಾಣ ಏನ್ ನಿಮ್ ತವ್ರ ಮನಿದಿಂದ ಕೊಡ್ತೀನಿ ಅದಾರನ? ಮೊದಲು ಹೋಗಿ ರೊಕ್ಕ ಇಸ್ಕೊಂಬ. ಇಲ್ಲಿಕಂದ್ರೆ ಮನಿ ಬಿಟ್ಟು ಖಾಲಿ ಮಾಡಿ ಜಾಗ ಇಲ್ಲಿ. ಏ ತಮ್ಮ 2 ಲಕ್ಷ ರೂಪಾಯಿ ಸಲ ಜಗಳ ಆಡಕತ್ತಿರ. ದುಡ್ಡು ಎಲ್ಲಿ ಹೋಗ್ತಾವ? ಇಂದಿಲ್ಲ ನಾಳೆ ಬರ್ತಾವ. ಏನ್ ಹೆಣ್ಸ್ ಹೇಳ? ಏನ್ ಹೇಳ? ಸಿದ್ದಪ್ಪನ ಮ್ಯಾಗ ಒಂದ್ ಕಣ್ಣು ಇಡ್ರಿ, ನಿಮ್ ಮ್ಯಾಗ ನಾ ಇಡ್ತೀನಿ ಕಣ್ಣು ಅಂತ ಹೇಳ. ನಿಮ್ ಮ್ಯಾಲಿಕ್ಕೆ ಕಣ್ಣು ಇಡ್ತಾಳ, ಅವನ ಮೇಲೆ ನೀವು ಕಣ್ಣು ಇಡ್ರಿ. ಒಬ್ಬರ ಮೇಲೆ ಒಬ್ರು ಕಣ್ಣು ಇಟ್ಕೋತವ್ರಿ, ನಾ ಹೊಯ್ಕೋತ ಹೋಗ್ತೀನಿ. ಊರ್ ಮೇಲೆ ಬೇರೆ ಕಣ್ಣು ಇಡ್ತೀನಿ ಅಂದ್ರ ಸಿದ್ದಪ್ಪ ಎಲ್ರ ಸಿಕ್ರ ಸ್ವಲ್ಪ ಹೇಳ್ರಿ ಅಂದ್ಯಾರಿ. ಅಂದ್ರೆ ಇವ್ರು ಎಳ್ಕೊಂಡ್ ಬಂದ್ ನಿನ್ ಕೈಯಾಗ ಕೊಡ್ಬೇಕು. ನನಗೇನು ಗೊತ್ತಿಲ್ಲ. ಈಗ ಸದ್ದ ನೀವು ಬಂದಿರಿ, ನಡ್ರಿ ಈಕಿನ ಕರ್ಕೊಂಡ್ ಅವನ ಮನಿಗೆ. ಆ ಮಗ ಅದಾನೋ ಇಲ್ಲೋ ನೋಡೋದು. ಅವ ಜೇರಿ ಕೀಲಿ ಹಾಕಿದ್ದ, ಈಕಿನ ಅಲ್ಲೇ ಕುಂಡ್ರಿಸಿ ಬರ. ಅವನ ರೊಕ್ಕ ತರುತ್ತ ನಾನು ಮನಿಗೆ ತರಂಗಿಲ್ಲ. ಆ ಮಗ ಎಲ್ಲಿದ ನನಗ್ ಭೇಟಿ ಮಾಡ್ತಾರೆ. ಮೊದಲು ನಿನ್ನವನ ಹಾಲು ಮಾರಿ ರೊಕ್ಕ ತೆಗೆದಿಟ್ಕೋರ ಮೈ ಮೇಲೆ ಏನ್ರ ಮಾಡ್ಕೊ ಅಂದ್ರ ಬಡ್ಡಿ ಆಡ್ಲಕ್ ನಿಂತಾಡ್ರಿ. ಬಡ್ಡಿ ಬಸನಿಂಗಿ ಅವ್ ಮನ್ಯಾಗಿಲ್ರಿ. ಅವ್ ಮನ್ಯಾಗಿಲ್ಲ. ನೀ ಮನ್ಯಾಗ ಇದ್ದವ್ರಿಗೆ ಎಲ್ಲಿ ರೊಕ್ಕ ಕೊಟ್ಟಿ? ಇಟ್ಟು ದಿನ ಮಾಡಿದ ರೊಕ್ಕ ಎಲ್ಲಿದಾವ? ಮನ್ನಿ ಗಂಡ ಸತ್ತನ ವಿನಾಕಾರಣ 15,000 ಖರ್ಚು ಮಾಡೋಳಕಿ. ಅಲ್ಲ ಗಂಡ ಸತ್ತಕಿಗೆ ಅಲ್ಲಿ ಬಡ್ಡ್ಯಾಗ ಮಾಡೇನ್ರಿ. ಬಡ್ಡಿ ನೋಡ ಮನ್ಯಾಗಿಂದಲ್ಲ ಬಡ್ಡಿ ಬಂದಿದ್ ಮಾಡ್ಯಾರ. ಯಾರಿಗೆ ಬೇಕಾಗ್ಯದ್ರಿ ಬಡ್ಡಿ ರೊಕ್ಕ? ಕುಂದ್ರ ತಂದ್ರ ಈಕಿ ಒಳಗ್ ಕೂತಿ ನಮ್ಮನೆ ಆಟ ಇಡ್ತಾಳ. ಅದ್ರಾಗ ಹೊಳೆ ಕೊಡೋರ್ಗೆ ಕೊಟ್ಟಾಳ ನೋಡ್ಲ 2 ಲಕ್ಷ ರೂಪಾಯಿ. ಆ ಮಗ ಯಾರಿಗ ಮಾರಿ ತೋರ್ಸ್ಯಾನ ರೊಕ್ಕ ತಗೊಂಡವ್ರಿಗೆ. ಈಗ ನಡಿ, ಮೊದಲು ಚಪ್ಪಲ್ ಹಾಕೊಂಡೇನ್ ನಡಿ ಅವನ ಮನಿಗೆ ಹೋಗೋಣ. ನಡ್ರಿ, ನಾನು ಬರ್ತೇನೆ ನಡ್ರಿ. ಮೊದಲು ನನಗ್ ಭೇಟಿ ಮಾಡ್ತೀನಿ. ನಡಿ ನಡಿ. ಏ ತಮ್ಮ ಮೊದಲ ಶಿಟ್ ನವ್ನಿ, ನೀ ಬರಾಕ್ ಹೋಗ್ಬೇಡ. ನಿನ್ನ ಹೆಣ್ತಿನ ಕರ್ಕೊಂಡು ವ್ಯವಹಾರ ಬಗೆಹರಿಸ್ತೀನಿ. ನನ್ನ ಕೈಲಿ 150 ರೂಪಾಯಿ ತಗೊಂಡಾನ.
ಇದೇ ಕಾವನ ಕಾವ ನಂದು 150 ವಸೂಲ್ ಆಕೈತಿ. ಆ ದೀಡ್ಸಕ್ಕ ಬೆಂಕಿ ಹತ್ತೋಲ್ಯಾಕ 2 ಲಕ್ಷ ರೂಪಾಯಿ ತಗೊಂಡ ನನ್ನ ಹೊಟ್ಟೆ ಕಡಿಲತ್ತದ. ಯಾ. 2 ಲಕ್ಷದ ಯಾವಾರ ಮಾತಾಡ್ರಿ. ಏನ್ ನೀವು ಬಗೆಹರಿಸ್ತಿರೋ ಏನ್ ನಾ ಬಂದ್ ಬಗೆಹರಿಸ್ತೀನಿ? ಬರ್ಬೇಡ, ನಾ ಎಲ್ಲ ಬಗೆಹರಿಸ್ತೀನಿ. ನೀನ್ ಹೆಣ್ದಿನ ಕರ್ಕೊಂಡು ಹೊಂಟಿನಿಲ್ಲ, ಬರೋ ಹೋಗುನು. ನಿನ್ನವನು ನೀವ್ ಕೈಲೇ ಇಲ್ಲೇ ರೊಕ್ಕ ಕೊಟ್ಟು ಅವ್ರ ಮನಿಗೆ ಎಡ್ತಪ್ಪದ ಯಾರು ಹೇಳ್ಯಾರ? ಸೊಮ್ಕೊಂಡ್ರೆ ಆಗಿರ್ತಾವ. ಮಾಡ್ಕೊಂಡ ಬರ್ಬೇಕ. ಮಾರನಾಳ ಸಾಲಗಾರಿಗೆ ಅಂಜಿ ಪೈಕಾನೆ ಕುಂದ್ರ ಪಾಳೆ ಬಂತಲ್ಪ ನಂದು. ಅವನವನ ಬಡ್ಡಿ ಹೆಚ್ಚಾಗಿ ಇದು ಸರಳ ಹೋಗವಲ್ದು. ನಾನು ರಗಡು ತಿಣಕ್ತೀನಿ, ಪ್ರಯತ್ನ ಮಾಡಿ ತುಂಬಿದ್ದು ಚಲ್ಬೇಕಂತ ಆಗವಲ್ದು. ನೋಡ್ರಿ ಅವ್ ಇನ್ನ ಕೀಲಿನ ತೆಗ್ದಿಲ್ರಿ. ಯಾಕಳಕ್ ಹೋಗಿ ಅವ್ ಕೀಲಿ ತೆಗ್ದಿಲ್ಲ ಅದು ಮನ್ಯಾಗ ಅದಾನ ತಿಳ್ಕೊಂಡೇನು? ಅವ್ನು ಎಲ್ಲಿ ಇರ್ತಾನ ಜಾಗ ನನಗ್ ಗೊತ್ತೈತಿ. ಬಾ ಪೈಕಾನಾಗ ನೋಡೋಣ. ಬಾ ನೋಡ್ರಿ ಬಾ ನೀ ಹೇಳಕ್ ಹೋಗ್ಬೇಡ. ಇಲ್ಲೇ ಇರ್ತಾನವ, ಅವ್ ಎಲ್ಲಿ ಇರ್ತಾನ ನನಗ್ ಗೊತ್ತೈತಿ. ಮಾಡಕ್ ಹೋಗ್ಬೇಡ ನೀ, ಸುಮ್ ನಾ ಬಾಗಿಲ ಬಡಿತಿರ್ತೇನೆ. ಏ ತಮ್ಮ, ಏ ತಮ್ಮ. ನಿಮ್ಮವ್ರ ಇದೇನು ಬಸ್ ಸ್ಟ್ಯಾಂಡ್ ಮಾಡಿದೇನು ಪಾಳೆ ಹಚ್ಚಾಕ? ಓ, ನನಗ ಅನಿಸ್ತದ ಹುಷೇನಿಗೆ ಊಟ ಹೇಳಿದ್ದೆ, ಊಟ ತಂದಿರ್ಬೇಕವ. ಹುಷೇನಿ ರೊಟ್ಟಿ ತಂದ್ ಏನನ ಸಿದ್ದಪ್ಪ, ನಾನ್ ತಗೊಂಡಿದ್ ರೊಕ್ಕ ಮುಟ್ಲಿ ಅಂತಂದ್ ಪೈಕಾನೆ ತಪಸ್ಸಿ ಕುಂತೀವನೋ ಇಲ್ಲ ಅನುಷ್ಠಾನ ಕುಂತಾನ. ತಪಸ್ಸು ಪೈಕಾನ ತಪಸ್ಸು ಕುಂದಿರ್ತಾರ. ಬಾರೋ ಸಿದ್ದಪ್ಪ. ಬರ್ತೀನಿ ತಡಿ ಅವ್ವ, ಚಡ್ಡಿಯಾರ ಏರಿ. ಅಲ್ರಿ ಇವ 8 ದಿನ ಪೈಕಾನೆ ಕುಂತಾನ, ಇವ್ನ್ ಹೊಟ್ಟಿ ಗತಿ ಏನ್ರಿ? ಬೇರೆ ನಾಷ್ಟದ ಮೇಲೆ ನಡೆದದು 8 ದಿನ ಆತು. ನಾ ಹುಷೇನಿ ಬಂದಾನ ಅಂತೇಳಿ ಬಾಗ್ಲ ತೆಗ್ದೀನಿ, ಇಲ್ಲಾಂದ್ರೆ ತೆಗಿತಿದ್ದಿಲ್ಲ. ಅವನು ತರವಲ್ಲ. ಅದ ನಿಂದ ಏನ್ರ ಇರ್ವತ್ಯಾಕ? ನನ್ನ ಗಂಡ ನನಗ ಹೊರಗ್ ಹಾಕಾಕತ್ತಾನ. ನಿಂದ ಏನೈತ್ಲಾ ಹೊರಗ್ ಬಂದ್ ನಮ್ದು ಯಾವಾರ ಬಗೆಹರಿಸ್ಬಾ. ಬಾ ಸಿದ್ದಪ್ಪ. ರೊಕ್ಕದ ಅದಕ್ಕೆ ಆಗ್ತಾರಿ ಕೆಡ್ಸ್ಕೊಂಡಿ ಅವ. ನಾ ಎಲ್ಲರೂ ಹೋಗ್ತೀನಿ, ನಿನ್ನೆ ಕೊಡ್ಬೇಕಂತ ಮಾಡಿದ್ದೆ. ಏನ್ ಮಾಡುದು, 1-3 ಪ್ಲಾಟ್ ತಗೊಂಡಲ್ಲ, ಖಾಲಿ ಆಗ್ಯದ. ನಮ್ಮ ಮುತ್ತೇನು ಹೊಲ ಇಟ್ಟಿನಿ, ನಿನ್ನ ಮಾರಾಟ ಆಗ್ಯದ. ನಾಳೆ 4 ಲಕ್ಷ ಬರ್ತಾವು. ನೀನ್ 1,500 ರೂಪಾಯಿ ಕೊಡ್ತೀನಿ ನಡಿ. ನಾಳೆ 1,500ಕ್ಕ ಓಡಿ ಬಂದಿಯಲ್ಲ, 40 ಲಕ್ಷದ ಮನುಷ್ಯನ. ನಡ್ರಿ ಅಲ್ಲೇ ಕುಂದ್ರಿ. ನಿಮ್ಗೆ ಗದ್ದಲದಾಗ ನೀರ ಮುಟ್ಟಿಲ್ಲ, ಎಲ್ಲ ಸ್ವಚ್ಛ ಮಾಡ್ಕೊಂಡ್ ಬರ್ತೀನಿ ನಡಿ. ಏವ ಸುಂದರವ, ನೀನು ನಡಿ, ವ್ಯವಹಾರ ಬಗೆಹರಿಸ್ತೀನಿ. ಅವನ ರೊಕ್ಕ ತಗೊಂಡಿನಿ ಅಂತೇಳಿ ತೊಳ್ಕೊಳಕು ಬಿಡವಲ್ರಿ. ಯವ್ವ ಈಗ ಸಮಾಧಾನ ಆತ್ ನೋಡ್ರಿ. ಆತಲ್ಲವ? ಆದ್ರೂ ನಾ ಅಂದಂಗ ಅವ್ನ ಮ್ಯಾಲ ಒಂದ್ ಕಣ್ ಇಟ್ಟ ಬಿಟ್ಟಿರಿ ನೋಡ್ರಿ ನೀವು. ಹೌದ್, ಮತ್ತೆ ನೀನೇ ಹೇಳ್ದಲ್ಲ, ನಾ ನಿನ್ನ ಮ್ಯಾಗ ಇಡ್ತೀನಿ, ನೀವು ಅಲ್ಲಿ ಇಡೋಲ್ಲ. ನಾ ಇಟ್ಟ ಬಿಟ್ಟು ಎಲ್ಲಿ ಹೋಗ್ತಾರ ಎಲ್ಲಿಲ್ಲ ಅಂತೇಳಿ. ನೋಡವ ಸುಂದ್ರವ, ನಿನ್ ರೊಕ್ಕ ಎಲ್ಲಿ ಹೋಗಂಗಿಲ್ಲ. ಯಾಕಂದ್ರೆ ನಿನಗೂ ಗೊತ್ತೈತಿ, ನಮ್ಮ ಮುತ್ತನ ಹೊಲ ಇಕ್ಕರಿಸೀನಿ, ನಾಳೆ 40 ಲಕ್ಷ ಬರ್ತದ ಅನ್ನೋದು ಗೊತ್ತೈತಿ. ನೀ ಎಲ್ಲರೂ ಚಿಲ್ಲರ್ ಮನುಷ್ಯ ಅಂತಂದು ನನಗೆ ದಮಾಣಿಕೆ ಮಾಡ್ಬೇಡ. ಬೇರೆ 1,500 ಮನುಷ್ಯರನ್ನ ತರ್ತೀಯಲ್ಲ, ಅಲ್ಲ 1000 ಕೊಟ್ಟವ್ರಿಗೆ ಎದುರಿಲ್ಲ. ನಾ 1,500 ಪಾಪ ನೀ ಹೆಣ್ಮಗಳು 2 ಲಕ್ಷ ಐತಲ್ಲ, ಸಣ್ಣ ಅಮೌಂಟ್ ಆಗಿದ್ದು ನಿಂದು ಹಿಂಗೆ ಒಗದು ಬಿಡ್ತಿದ್ಯಾ. ಏ ಸಿದ್ದಪ್ಪ, 4 ದಿನದಾಗ ಕೊಡೋದ್ ಗ್ಯಾರಂಟಿ ಹೋದಿಲ್ಲ. ಮತ್ ಜೇರ್ ಕರ್ತ ನೀ ಏನ್ರ ಕೊಡ್ಲಿಲ್ಲ ಅಂದ್ರ ನನ್ ಗಂಡನ ಬರ್ತಾ ನೋಡ್ ವಸೂಲಿ ಮಾಡಾಕ. ಹೇಳಿಲ್ಲಂದಿ ಸಿದ್ದಪ್ಪ, 1,500 ಕಿಮ್ಮತ್ತಿಲ್ಲ ನಿನಗ. ತಗೊಂಡ 6 ತಿಂಗಳಾಯ್ತು. ಈ ಮುತ್ತೇನು ಹೊಲ ಮಾರಿ ದುಡ್ಡು ಬಂದ ದಿಮಾಗ್ ತೋರ್ಸಾಕತ್ತೀಯ. ಯಾವಾಗ ನಮ್ಮ ಆಯಿ ಮುತ್ತೆ ಬಿಟ್ಟಿರ್ತಾರಲ್ಲ, ಎಲ್ಲೈತಿ ಹೊಲ ಬಂಡಂತನ ಹೊತ್ತು ಕೈಗೆ ಒಂದು ಕಳ್ಸಾಕ ಮಾಡಿದ್ರು. ಅವನು ಯಾವ ನಿಗ್ಲಾಗ್ತಾನ. 2 ಲಕ್ಷದಕ್ಕೆ 4 ದಿನ ಟೈಮ್ ಕೊಟ್ರ ನನ್ನ ಮಗ ಏನಪ್ಪ ಅಂತ ಹೇಳ್ತಾನ. ನಾ ಎದರ್ದಿಲ್ಲ, ಸಾಲ ಕೊಟ್ಟವರಿಗೆ ಎದರ್ಲಾರ ಮಗನ ನೀವು ಕೆದರ್ತೀನಿ. ಇಲ್ಲ ನೀವು ಚಿಂತೆ ಮಾಡ್ಬೇಡ್ರಿ, ಇನ್ನೊಂದು 3-4 ದಿನ ಟೈಮ್ ಕೊಟ್ಟಿಯವ. ನಿಂದು ಮುಟ್ಟುತ್ತ, ನಿಂದೇನೋ 1,500 ಹಾಕ್ಕೊಡು. 2 ಸಾವಿರ ತನ ಕೇಳ್ತಿ ಹಾಕೊಡಿ. 40 ಲಕ್ಷದ ಮನುಷ್ಯನ ಮುತ್ತೇನ ಹೊಲ ಇಕ್ಕರಿಸೀನಿ, ಗೊತ್ತೈತಿಲ್ಲ? ಚಿತ್ತಪ್ಪನ ಬೆಳಿತಿದ್ದವ. 1.5 ಸಾವಿರ ಕೊಟ್ಬಿಡು. ಏನು 1.5 ಸಾವಿರ? ನಾನು ದಿನ ಏನೈತಲ್ಲ ದೋಸ್ತರಿಗೆ ಚಾ ಕುಡಿಸೋದು ನಾಷ್ಟ ಮಾಡೋದು ಮಾಡಿ 2.5 ಸಾವಿರ ಖರ್ಚು ಮಾಡ್ತೀನಿ. ಅಯ್ಯೋ ಸಿದ್ದಪ್ಪ, ಅದನ್ನ ನನಗ್ ಬಡ್ಡಿ ಅರ ತಂದ್ ಕೊಡ್ಬೇಕಿಲ್ಲಪ್ಪ. ಬರೇ ಮನ್ಯಾಗ 8 ಎಮ್ಮೆ ಅದಾವ. ಸುಂದ್ರವ, ನಿನಗೆ ರೊಕ್ಕ ಕೊಡೋದಾಗ್ಲಿಲ್ಲ ಅಂದ್ರೆ 9 ಅಲ್ಲ 10 ಎಮ್ಮಿ ಕಟ್ಟು.
ಆ ಹತ್ತೆಮ್ಮಿಯಿಂದ ಕ್ವಾಣ ಆಗ್ಯಾರ ನಾನು ಮುಟ್ಟಿಸ್ತೀನಿ. ಬ್ಯಾಡಪ್ಪ ಬ್ಯಾಡ, ನೀ ಏನ್ ಕ್ವಾಣಾಗಿರೋದು? ನಾನು ಏನ್ ಕೊಡೋ ರೊಕ್ಕ ಐತ್ಲಾ ಕೊಟ್ಟು ಬಿಡು. ಕೊಡು ರೊಕ್ಕ ಕೊಟ್ಟು ನಮ್ಮ ಮನಿ ದೇವ್ರ ಆಗ್ಬಿಡಪ್ಪ ನೀ. 1,500 ಕಾಕ ಹೋಗುನ್ ಬಾ ನಾವ್. ಏ ಸಿದ್ದಪ್ಪ, ನಾನು 1,500 ಕೊಟ್ಟರ ಬಿಡು, ಇಲ್ಲ ಬಿಟ್ಟರ ಬಿಡು. ಮಂದಿ ಆದ್ರೆ ಊರ ಮರ್ಯಾದೆ ಕಳ್ತು 150 ಅಂತ ನಿನಗೊಂದು ಮಾತು ಹೇಳ್ತೀನಿ, ಹೇಳಲ್ಲ. ಸಾರ್ಕ ಆ ಹೆಣ್ಮಗಳ ನನ್ನ ಮನೆಗೆ ಏನಾರ ಕರ್ಕೊಂಡು ಬರೋದು ಮಾಡಿದಿ ಅಂದ್ರೆ 1,500 ಮತ್ತೆ ಅದು ಅಲ್ಲ ಸಿಗೋದು ನಿನಗೆ. ನಾವು ಕೊಟ್ಟರ ಕುಡಿಯಲ್ಲ, ಹಾಳಾಗಿ ಹೋಗ್ಲಿ. ನನ್ಗೆ ಯಾಕೆ ಗಂಟು ಬಿದ್ದೇವ ನೀನು ಒಯ್ದು? ಅಲ್ಲ ಪೈಖಾನೆ ಕುಂತರು ಬಿಡವಲ್ಲ, ನೀನು ಎಲ್ಲಿ ಹೋಗಿ ಕುಂದ್ರು